ಕಾಕ್ರೋಚ್ಗಳ ಪ್ರತಿಭಟನೆಗೆ ಶಿಕ್ಷಣ ಸಚಿವರ ತಲೆದಂಡವಾಗಿದೆ. ಸತತ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಜಿರಳೆ ಪಡೆ ಪ್ರತಿಭಟನೆ ನಡೆಸುತ್ತಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಹಾಗೂ ಕೇಂದ್ರ ಸಚಿವರ ಸಭೆಗೂ ಮುನ್ನವೇ ಈ ತಲೆದಂಡವಾಗಿದೆ. ಇವತ್ತು ಸಿಜೆಪಿ ಹಾಗೂ ಕೇಂದ್ರ ಮಂತ್ರಿ ನಡ್ಡಾ 3ನೇ ಸುತ್ತಿನ ಸಭೆ ನಡೆಸಲಿಕ್ಕೆ ಮುಂದಾಗಿದ್ರು. ಆದರೆ ಸಿಜೆಪಿ ಹಾಗೂ ಕೇಂದ್ರ ಸಚಿವರ ನಡುವಿನ 3ನೇ ಸುತ್ತಿನ ಸಭೆಗೂ ಮುನ್ನವೇ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನ್ ರಾಜೀನಾಮೆ ನೀಡಿದರೆ ಮಾತ್ರ ಚರ್ಚೆ ಅಂತ ಸಿಜೆಪಿ ಪಟ್ಟು ಹಿಡಿದಿತ್ತು. ಹಾಗಾಗಿ ಕಾಕ್ರೋಚ್ ಹಾವಳಿಗೆ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಸಿಜೆಪಿಗಳ 3 ಬೇಡಿಕೆಗಳಿಗೆ ಕೇಂದ್ರ ಮಣಿದಂತಾಗಿದೆ. ಪ್ರಧಾನ್ ರಾಜೀನಾಮೆ ನೀಡಿದರೆ ಮಾತ್ರ ಮಾತುಕತೆ ಅಂತ ಸಿಜೆಪಿ ಹೇಳ್ತಾ ಇತ್ತು. ಸಿಜೆಪಿಯ ಜೊತೆ 2 ಸುತ್ತಿನ ಮಾತುಕತೆ ಜೆಪಿ ನಡ್ಡಾ ಅವರ ಜೊತೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಸಿಜೆಪಿ ಹೇಳ್ತಾ ಇದ್ದಿದ್ದು, ನೀವು ಏನೇ ಮಾತುಕತೆಗೆ ಬಂದರೂ ಕೂಡ ಅಥವಾ ನಾವು ಮಾತುಕತೆ ನಡೆಸಿದ್ರು ಕೂಡ ನಮ್ಮ ಉದ್ದೇಶ, ನಮ್ಮ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ಮೊದಲ ಬೇಡಿಕೆ ಆಗಿರುತ್ತೆ ಅಂತ ಸಿಜೆಪಿ ಹೇಳ್ತಾ ಇತ್ತು. ಸೊ ಹಾಗಾಗಿ ಇದರಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ತಮ್ಮ ಪ್ರತಿಭಟನೆಯ ತೀವ್ರತೆಯನ್ನು ಈ ವೇಳೆ ತೋರಿಸ್ತಾ ಇದ್ದಿದ್ದು ಸಿಜೆಪಿ. ಕಾಕ್ರೋಚ್ ಜನತಾ ಪಾರ್ಟಿ ಕೊನೆಗೂ ಕೂಡ ಸಿಜೆಪಿಯ ಪ್ರತಿಭಟನೆ ತೀವ್ರತೆಯನ್ನು ಪಡ್ಕೊಳ್ತಿದ್ದ ಹಾಗೆಯೇ ಕೊನೆಗೂ ಕೇಂದ್ರ ಸರ್ಕಾರ ಒಂದು ಬಹುಮುಖ್ಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಆ ನಿರ್ಧಾರವೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ನಿಜಕ್ಕೂ ಸಿಜೆಪಿಯ ಪ್ರತಿಭಟನೆಗೆ ಸಿಕ್ಕಂತಹ ಅತಿದೊಡ್ಡ ಗೆಲುವು ಇದು. ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಆದಂಥ ಅತಿದೊಡ್ಡ ಮುಖಭಂಗ ಇದು. ಶಿಕ್ಷಣ ವ್ಯವಸ್ಥೆ ಇವತ್ತು ಎಷ್ಟು ಗಬ್ಬೆದ್ದು ನಾರ್ತಾ ಇದೆ, ಅದನ್ನು ಸರಿಪಡಿಸಬೇಕಾದಂಥ ಹೊಣೆಗಾರಿಕೆ ಇವತ್ತು ಕೇಂದ್ರ ಸರ್ಕಾರದ ಮುಂದಿದೆ. ಬರೀ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಸಾಲದು, ಇಡೀ ಶಿಕ್ಷಣ ವ್ಯವಸ್ಥೆ ಏನಿದೆ ಬದಲಾಗಬೇಕಿದೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಪತ್ರದಲ್ಲಿ ಏನಿದೆ, ರಾಜೀನಾಮೆ ಪತ್ರದಲ್ಲಿ, ನಾನು ನನ್ನ ರಾಜೀನಾಮೆ ನೀಡ್ತಿದ್ದೇನೆ. ವಿದ್ಯಾರ್ಥಿಗಳ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನು ಓದಿನಲ್ಲೇ ಕಳೆಯಬೇಕು. ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ರಾಜೀನಾಮೆಯನ್ನ ಪ್ರಧಾನಮಂತ್ರಿಯವರಿಗೆ ರವಾನಿಸಿದ್ದೇನೆ. 4 ದಶಕಗಳಿಂದ ಶಿಕ್ಷಣ ಸುಧಾರಣೆಗಾಗಿ ಶ್ರಮಿಸಿದ್ದೇನೆ. ಪ್ರಧಾನಿ ಮೋದಿಗೆ ಹೀಗೆ ಪ್ರಧಾನ್ ಅವರು ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನನ್ನ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂದಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ನಟರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಪ್ರಸ್ತುತ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಗೆ ಸಿಜೆಪಿ ಹಾಗೂ ವಿಪಕ್ಷವಾಗಿ ಕಾಂಗ್ರೆಸ್ ಕೂಡ ಬಹುದೊಡ್ಡ ರೀತಿಯಲ್ಲಿ ಹೋರಾಟವನ್ನು ನಡೆಸ್ತಾ ಇತ್ತು. ಸೊ ಅಂತೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ. ಇದು ಒಂದು ಕಡೆ ಸಿಜೆಪಿ ಮತ್ತು ವಿಪಕ್ಷಗಳ ಹೋರಾಟಕ್ಕೆ ಸಿಕ್ಕಿದಂಥ ಒಂದು ಪ್ರತಿಫಲ ಅಂತ ಭಾವಿಸ್ತೀರಾ? ಇಲ್ಲ, ಈಗ ಅಸಮರ್ಥ ಮಂತ್ರಿ ಏನೋರು ಯಾವತ್ತೂ ಉಳಿಬಾರ್ದು, ಮುಂದುವರಿಬಾರ್ದಾಗಿತ್ತು. 1 ತಿಂಗಳಿಂದ ಅಸಮರ್ಥ ಮಂತ್ರಿಯನ್ನು ಮುಂದುವರಿಸಿದ್ದು ಮಹಾ ಅಪರಾಧ ಮೋದಿಯವ್ರದ್ದು. ಮೋದಿಯವರು ಅವತ್ತೇ ಅವ್ರನ್ನ ಸ್ಯಾಕ್ ಮಾಡ್ಬೇಕಾಗಿತ್ತು, ಅವ್ರನ್ನ ವಜಾ ಮಾಡ್ಬೇಕಾಗಿತ್ತು. ಅದನ್ನ ಮಾಡ್ದಲ್ಲೇ ಮೋದಿಯವರು ಅವ್ರು ಉಳಿಸ್ಕೊಂಡಿದ್ದು ಮೋದಿಯವರ ತಪ್ಪಿದೆ. ಆಮೇಲೆ ಆ ಮಕ್ಕಳು ಯಾರು ಹೋರಾಟವನ್ನ ಮಾಡ್ತಾ ಇದ್ರು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗೆ ಯಾರು ಆರ್ಡರ್ ಮಾಡಿದ್ರು, ಜಲಪಿರಂಗಿ ಹೊಡಿಲಿಕ್ಕೆ ಯಾರು ಆರ್ಡರ್ ಮಾಡಿದ್ರು, ಅಶ್ರುವಾಯು ಇಳಿಸ್ಲಿಕ್ಕೆ ಯಾರು ಆರ್ಡರ್ ಮಾಡಿದ್ರು, ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು ಜವಾಬ್ದಾರಿ ಹೊತ್ಕೊಂಡು. ಮೋದಿ ದೇಶ ಜನತೆ ಮುಂದೆ ಕ್ಷಮೆ ಯಾಚಿಸಬೇಕು. ನೇರವಾಗಿ ಸ್ಪಷ್ಟ ನುಡಿಗಳಲ್ಲಿ ನನ್ನನ್ನು ಕ್ಷಮಿಸಿ, ನಾನು ಅಸಮರ್ಥ ಸರ್ಕಾರವನ್ನ ನಡೆಸುತ್ತಿದ್ದೇನೆ, ಅಸಮರ್ಥ ಮಂತ್ರಿಯನ್ನ ಕಿತ್ತಾಕದ ಬದಲು ಇಲ್ಲಿವರು ಕಾಯ್ದಿದ್ದೇನೆ, ಅವರ ತಲೆಯನ್ನು ಇಲ್ಲಿವರು ಕಾಯ್ದು ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ದೆ, ಅದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ದೇಶದ ಯುವಕರನ್ನ, ವಿದ್ಯಾರ್ಥಿಗಳ, ನಮ್ಮ ಮಕ್ಕಳನ್ನ ಕ್ಷಮೆ ಯಾಚಿಸಬೇಕು. ಈ ಕೆಲಸ ಆಗ್ಲೇಬೇಕಿದೆ. ಆಮೇಲೆ ಇದು ಇಷ್ಟಕ್ಕೆ ನಿಲ್ಲದಿಲ್ಲ. ಯಾಕಂದ್ರೆ ಮೋದಿಯವರೇ ಯಾವಾಗ್ಲೂ ಹೇಳ್ತಾ ಇದ್ರೆ, ಲೀಕ್ ದಂಧೆ, ಪೇಪರ್ಸ್ ಲೀಕ್ ದಂಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅವಾಗ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ. ಈಗ ಯಾರು ಲೀಕ್ ದಂಧೆ ಮಾಡ್ತಂತವ್ರು ಯಾರು? 152 ಲೀಕ್ ಆಗಿದೆ, ಪೇಪರ್ ಲೀಕ್ಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ. ಆದ್ರೆ ಎಷ್ಟು ತನಿಖೆಗಳಾಗಿದೆ, ಎಷ್ಟು ಜನಗಳಿಗೆ ಶಿಕ್ಷೆ ಆಗಿದೆ ಅನ್ನೋದು ಇಲ್ಲಿವರೆಗೂ ಒಂದೇ ಒಂದು ಅಂಕಿಅಂಶ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಸೊ ಹಂಗಿರ್ಬೇಕಾದ್ರೆ ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟಿದೆ, ಕೊಡ್ತಾನೆ ಇದೆ. ಯಾವ ರೀತಿ ರೈತರನ್ನ
ಕಾಡಿದ್ರು. ರೈತರ ಸುತ್ತಲೂ ಕಂದಕ ತೋಡಿ, ತಂತಿ ಬೇಲಿ ಹಾಕಿ, ಲಾಠಿ ಚಾರ್ಜ್ ಮಾಡಿ, ಅಶ್ರುವಾಯು ಸಿಡಿಸಿ ಪ್ರಾಣಿಗಳ ತರ ಟ್ರೀಟ್ ಮಾಡೋದು. ಅದೇ ರೀತಿ ನಮ್ಮ ಮನೆಯ ಮಕ್ಕಳನ್ನ ಇವತ್ತು ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ದಾರೆ. ಸುಮಾರು 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಯಾವ ರೀತಿಯ ಸಾಂತ್ವನ ಹೇಳಿದ್ದಾರೆ, ಯಾವ ರೀತಿಯ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಸುಮಾರು 2,79,000 ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷೆಯನ್ನು ಬರೆದಿಲ್ಲ, ಅವರು ಖಿನ್ನತೆಗೆ ಹೋಗಿದ್ದಾರೆ. ಆ 2,79,000 ವಿದ್ಯಾರ್ಥಿಗಳ ಮರುಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಕಾಂಪೋಸಿಷನ್ ಇವ್ರು ಕೊಡ್ತಾರೆ, ಯಾವ ರೀತಿಯ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರ ತಗೊಂತದೆ, ಅದು ಹೇಳ್ಬೇಕಲ್ಲ. ಇಲ್ಲಿವರೆಗೂ ಅಸಮರ್ಥ ಮಂತ್ರಿಯನ್ನ ರಾಜೀನಾಮೆ ತಗೊಳ್ಳೋದು ಒಂದು ವಿಷಯ, ಇನ್ನೊಂದು ಈ ಎಲ್ಲಾ ಪ್ರಕ್ರಿಯೆಗಳಿಗೆ, ಇಲ್ಲಿ ಆಗಿರ್ತಕ್ಕಂಥ ಲೋಪಗಳಿಗೆ ಯಾವ ರೀತಿಯ ಉತ್ತರವನ್ನ ಮೋದಿ ಕೊಡ್ತಾರೆ ಅಂತ ಕೂಡ ಇವತ್ತು ನಾವು ಸದನದೊಳಗೇನೆ ಸದನದ ಹೊರಗಡೆ ಹೋರಾಟವನ್ನ ಮಾಡ್ತೀವಿ. ಈಗ ನಟರಾಜ್ ಅವರೇ, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಲೇಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಸಿಜೆಪಿ ಹೇಳ್ತಾ ಇತ್ತು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸಿಜೆಪಿ ತನ್ನ ಹೋರಾಟದಿಂದ ಹಿಂದೆ ಸರಿದ್ರು ಕೂಡ, ಅಥವಾ ಆ ಹೋರಾಟ ತಣ್ಣಗಾದ್ರೂ ಕೂಡ, ಕಾಂಗ್ರೆಸ್ ಮಾತ್ರ ತನ್ನ ಬಿಗಿಪಟ್ಟು ಅಥವಾ ತನ್ನ ಹೋರಾಟವನ್ನ ನಿಲ್ಲಿಸೋದಿಲ್ವಾ ಹಾಗಾದ್ರೆ? ಖಂಡಿತ ಇಲ್ಲ. ಯಾಕಂದ್ರೆ ನೋಡಿ, ಇದು ದೇಶದ ಭವಿಷ್ಯ, ದೇಶದ ಯುವ ಜನತೆಯ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ. ಅದ್ರ ಜೊತೆ ಚೆಲ್ಲಾಟ ಆಡಿ ನೀವು 1 ತಿಂಗಳ ಕಾಲ ಯಾಕೆ ಮೌನವಾಗಿದ್ರಿ? 21 ಮಕ್ಕಳ ಆತ್ಮಹತ್ಯೆ ಆದ್ರೂ ನೀವು ಯಾಕೆ ಮೌನವಾಗಿದ್ರಿ? 2,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರಲಿಲ್ಲ, ಯಾಕೆ ಮೌನವಾಗಿದ್ದೀರಾ? ಅವ್ರಿಗೆ ಕೊಡ್ತಕ್ಕಂತಹ ಉತ್ತರ ಏನು? ಮೋದಿಯವರ ವೈಫಲ್ಯವನ್ನ ಯಾಕೆ ಮುಚ್ಚಾಕ್ಲಿಕ್ಕೆ ಇಷ್ಟು ದಿನ ಕಾಯ್ದ್ರಿ? ಸೊ ಮೋದಿಯವರು ದೇಶದ ಮುಂದೆ ಕ್ಷಮೆ ಯಾಚಿಸಬೇಕು, ಪಾರ್ಲಿಮೆಂಟ್ ಮುಖಾಂತರ ಮಾಡ್ಲಿ ಅಥವಾ ಬಹಿರಂಗ ಆಚೆ ಮಾಧ್ಯಮ ಮುಖಾಂತರ ಮಾಡ್ಲಿ, ಚಿಂತೆ ಇಲ್ಲ. ದೇಶದ ಜನತೆಯ ಕ್ಷಮೆ ಯಾಚಿಸಬೇಕು. ಸೊ ಇದೆಲ್ಲ ಬೇಡಿಕೆಗಳು ಇದ್ದೇ ಇದೆ, ಇದೆಲ್ಲ ಹೋರಾಟ ಇದ್ದೇ ಇದೆ. ಯಾಕಂದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಈ ನೀಟ್ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡ್ಲಿ ಬಿಡಿ. ಎಲ್ಲರಿಗೂ ಅವರವರ ರಾಜ್ಯಗಳಿಗೆ ಏನು ಶಿಕ್ಷಣದ ಇದಿದೆ, ಮಾಹಿತಿ ಇದೆ, ಶಿಕ್ಷಣವನ್ನು ಅವ್ರು ನಡೆಸ್ಕೊಂತ, ರಾಜ್ಯಗಳು ನಡೆಸ್ಕೊಂತವೆ. ಕೇಂದ್ರ ಸರ್ಕಾರದ ಅಗತ್ಯ ಇಲ್ಲ ಅದಕ್ಕೆ. ಅವರು ಬರೀ ಎಕ್ಸ್ಟರ್ನಲ್ ನೋಡ್ಕೊಳ್ಳಿ, ಇಂಟರ್ನಲ್ ನೋಡ್ಕೊಳ್ಳಿ. ಈಗ ರಾಜ್ಯ ಸರ್ಕಾರಗಳು ನಡೆಸ್ತೀವಿ, ಶಿಕ್ಷಣ ವ್ಯವಸ್ಥೆ ರಾಜ್ಯ ಸರ್ಕಾರಗಳಿಗೆ ಕೊಡ್ಲಿ ಅಂತಂದ್ರು ಅದರಲ್ಲೂ ಒಂದಷ್ಟು ಸವಾಲುಗಳು ಇದೆಯಲ್ಲ ಸರ್? ಇದು ಖಂಡಿತ ಇದೆ, ಸವಾಲುಗಳಿದೆ. ಅದನ್ನು ರಿಫಾರ್ಮ್ ಮಾಡಬೇಕು, ಅದನ್ನು ಸರಿ ಮಾಡಬೇಕಾದಂತ ಹೊಣೆಗಾರಿಕೆ ಇದೆ. ರಾಜ್ಯ ಸರ್ಕಾರಗಳಿಗೂ ಹೊಣೆಗಾರಿಕೆ, ಇವತ್ತು ನಮ್ಮ ಸರ್ಕಾರದ ಮೇಲೂ ನಮ್ಮ ಹೊಣೆಗಾರಿಕೆ ಇದೆ. ಕೆಪಿಎಸ್ಸಿ ಏನ್ ಇಶ್ಯೂ, ಕಾನೂನಾತ್ಮಕವಾದ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಕೂಡ ಬರುತ್ತೇನೋ ಅಂತ. ಇಲ್ಲ, ಬರುತ್ತೆ, ಇಶ್ಯೂಸ್ ಬರುತ್ತೆ. ಅದನ್ನು ಸಾಲ್ವ್ ಮಾಡಬೇಕಾದ ಜಾಗ ಯಾವುದು? ಪಾರ್ಲಿಮೆಂಟ್. ಆ ಪಾರ್ಲಿಮೆಂಟ್ ಅಲ್ಲಿ ಇವರು ಚರ್ಚೆ ಮಾಡಿ, ಸಂವಾದ ಮಾಡ್ಲಿ, ಒಂದು ನಿರ್ಧಾರಕ್ಕೆ ಬರಲಿ, ಶಿಕ್ಷಣವನ್ನ ರಾಜ್ಯಗಳಿಗೆ ಬಿಟ್ಕೊಡ್ಲಿ, ನೀಟ್ ಪರೀಕ್ಷೆಯನ್ನ ರದ್ದು ಮಾಡ್ಲಿ. ಅನಂತರ ಅದು ದೇಶದಲ್ಲಿ ಕಾಂಗ್ರೆಸ್ ಕೇಳ್ತಿಲ್ಲ ಗೊತ್ತಿಲ್ಲ, ನಾವು ರಾಜ್ಯದಲ್ಲಂತೂ ಕೇಳ್ತಾ ಇದೀವಿ, ದಕ್ಷಿಣ ಭಾರತದಲ್ಲಿ ಎಲ್ಲಾ ರಾಜ್ಯಗಳು ಕೇಳ್ತಾ ಇದಾವೆ, ನೀಟ್ ಪರೀಕ್ಷೆನ ರದ್ದು ಮಾಡಿ ನಮಗೆ ಸ್ವಾಯತ್ತತೆಯನ್ನ ಕೊಡಿ ಅಂತ. ಸ್ವಾಯತ್ತತೆ ಕೊಡಬೇಕಾದಂತ ಸಮಯ ಈಗ ಬಂದಿದೆ. ಎರಡನೇದು, ಕೇಂದ್ರ ಸರ್ಕಾರ ಈಗ ಲಾಸ್ಟ್ 1 ತಿಂಗಳಿಂದ ಯಾವ ರೀತಿಯ ಪ್ರಹಸನ ಮಾಡ್ತು, ಯಾವ ರೀತಿ ನಾಟಕ ಮಾಡ್ತು, ಅದ್ರಿಗೆ ದೇಶದ ಕ್ಷಮೆ ಯಾಚಿಸಬೇಕಾಗಿದೆ ಮೋದಿ ಅವರು. ಅದನ್ನು ಕೂಡ ನಾವು ಇನ್ನು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಈಗ ನಟರಾಜ್ ಅವರೇ, ಈಗ ಸಿಜೆಪಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು ಅನ್ನುವಂಥ ಒಂದು ಕಾರಣಕ್ಕೆ, ಆಗಿರುವಂಥ ಅನ್ಯಾಯ ಸರಿಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆದರೆ ಕಾಂಗ್ರೆಸ್ ತನ್ನ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಈ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತ ಬಿಜೆಪಿ ಹೇಳುತ್ತೆ. ಈಗ ನಾವು ವಿರೋಧ ಪಕ್ಷವಾಗಿದ್ದೀವಿ, ನೀವೇನ್ ಹೇಳ್ತೀರಿ? ನಾವು ಮನೇಲಿ ಸುಮ್ಮನೆ ಆಗ್ಬೋಣ, ಸೈಲೆಂಟ್ ಆಗ್ಬೋಣ? ದೇಶದ ಮಕ್ಕಳು ಕಷ್ಟದಲ್ಲಿರ್ಬೇಕಾದ್ರೆ, ವಿದ್ಯಾರ್ಥಿಗಳು ತೊಂದರೆ ಆಗ್ತಾ ಇರ್ಬೇಕಾದ್ರೆ ನಾವು ವಿರೋಧ ಪಕ್ಷವಾಗಿ ಧ್ವನಿ ಎತ್ತಲೇಬೇಕು. ನಾವು ವಿರೋಧ ಪಕ್ಷವಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಧ್ವನಿ ಎತ್ತಲಿಲ್ಲ ಅಂದ್ರೆ ರಾಜಕೀಯ ಪಕ್ಷವಾಗಿ ಇದ್ದೇನು ಸಾರ್ಥಕತೆ? ಮೋದಿ ಮಾಡೋ ಎಲ್ಲಾ ಅಕ್ರಮಗಳಿಗೆ, ಅನಾಚಾರಗಳಿಗೆ, ಅವ್ಯವಹಾರಗಳಿಗೆ ನಾವು ಕಣ್ಣು ಕೂತ್ಕೊಳ್ಳೋಣ? ಸಾಧ್ಯ ಇಲ್ವಲ್ಲ. ಕೇಂದ್ರ ಸರ್ಕಾರವನ್ನ ನಾವು ಈ ಹೋರಾಟ ಮಾಡ್ದಲೇ ಇದ್ರೆ ರಾಜೀನಾಮೆ ಕೊಡ್ತಾ ಇದ್ರು ಧರ್ಮೇಂದ್ರ ಪ್ರಧಾನ್. ಎಲ್ಲರೂ ನೀವು ಭಾರತದ ಇತಿಹಾಸದಲ್ಲಿ ನೋಡಿದ್ದೀರಾ, ವಿರೋಧ ಪಕ್ಷದ ನಾಯಕನನ್ನ ರಸ್ತೆಯಲ್ಲಿ ಎಳ್ಳಾಡಿದ್ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ಮಾನ್ಯ ರಾಹುಲ್ ಗಾಂಧಿ ಅವರು ರಸ್ತೆಯಲ್ಲಿ ಎಳ್ಳಾಡಿದ್ದಾರೆ ಪೊಲೀಸ್ನವರು. ಅಲ್ಲ, ವಾಂಚಕ್ ಅವ್ರ ಪತ್ನಿಯೇ ಹೇಳ್ತಾರೆ, ಪ್ರಧಾನಿಯವರು ಸೂಕ್ಷ್ಮ ಪ್ರದೇಶ, ಪ್ರಧಾನಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತದ್ದು ಸರಿಯಾದ ಕ್ರಮ ಅಲ್ಲ, ಕಾಂಗ್ರೆಸ್ನ ಸರಿಯಾದ ನಡೆಯಲ್ಲ ಅಂತ ಅವರು ಹೇಳ್ಬಿಟ್ರಲ್ಲ ಅಂತ. ಇಲ್ಲ, ಅವ್ರೀಗ ಅದೇ ಕಾರಣಕ್ಕೆ ಅವ್ರನ್ನ ವಶಕ್ಕೆ ತೆಗೆದುಕೊಂಡ್ರು, ತಪ್ಪೇನಿದೆ ಅಂತ ಬಿಜೆಪಿ ಹೇಳುತ್ತೆ. ಈಗ ಒಂದು ಏನ್ ಗೊತ್ತಾ, ಇಡೀ ಹೋರಾಟದ ಮುಖ್ಯ ರೂವಾರಿ ಸೋನಂ ಅಲ್ಲ, ಆಯ್ತಾ? ಸೋನಂ ಕೂಡ ಈ ಹೋರಾಟದಲ್ಲಿ ಒಂದು ಭಾಗಿ. ನಾವು ಕೂಡ ವಿರೋಧ ಪಕ್ಷವಾಗಿ ನಾವು ಈ ಹೋರಾಟದಲ್ಲಿ ಭಾಗಿ. ನಾವು ನಮ್ಮ ರೀತಿಯ ಹೋರಾಟವನ್ನ ಮಾಡ್ತೀವಿ. ನಾವೇನು ದೊಣ್ಣೆ ಹಿಡ್ಕೊಂಡು ಕಲ್ಲಿಡ್ಕೊಂಡು ಹೋರಾಟಕ್ಕೆ ಹೋಗಲ್ಲ. ನಾವು ಸತ್ಯಾಗ್ರಹ ಗಾಂಧಿ ತತ್ವದಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ. ಪ್ರಧಾನಮಂತ್ರಿ ಮನೆ ಮುಂದೆ ಹೋರಾಟವನ್ನು ಇದೇನು ಮುಂಚೆನಲ್ಲ. ಮನಮೋಹನ್ ಸಿಂಗ್ ಮನೆ ಮುಂದೆ ಅರುಣ್ ಜೇಟ್ಲಿ ಮತ್ತೆ ಸುಷ್ಮಾ ಸ್ವರಾಜ್ ಅವರು ಹೋರಾಟ ಮಾಡಿದ್ರು, ಪ್ರತಿಭಟನೆಗಳು ಮಾಡಿದ್ರು. ಇದು ಇತಿಹಾಸ ಇದೆ, ಇದಕ್ಕೇನು ಹೊಸದೇನಲ್ಲ. ಇದು ಹೋರಾಟ ಮಾಡಿದಾಗ ಯಾವ ಸೂಕ್ಷ್ಮ ಪ್ರದೇಶ ಆಗ್ಲಿ ಯಾವ್ದಾಗ್ಲಿ, ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಆ ಸಮಯದಲ್ಲಿ ಬರ್ಬೇಕು, ಪ್ರಧಾನಮಂತ್ರಿಗಳು ಬರ್ಬೇಕು, ಇಮಿಡಿಯೇಟ್ ಆಗಿ ರೆಮಿಡಿ ತಗೋಬೇಕು. ಅಲ್ಲಿವರೆಗೂ ಹೋರಾಟವನ್ನ ತೀವ್ರಗೊಳ್ಳಕ್ಕೆ ಮಾಡಿದಂತವ್ರು ಯಾರು? ಸುಮ್ನೆ ಇಂಥವ್ರು ಯಾರು? ಮನೇಲಿ ಮಲಗಿದ್ದವ್ರು ಯಾರು? ಇದೇ ಮೋದಿ. ಅವ್ರು ಪಾರ್ಲಿಮೆಂಟ್ ಬರದಲ್ಲೇ ಪಲಾಯನ ಮಾಡಿದ್ದ ಯಾರು? ಇದೇ ಮೋದಿ. ಆ ಮಕ್ಕಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ, ದಬ್ಬಾಳಿಕೆ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟವ್ರು ಯಾರು? ಇದೇ ಅಮಿತ್ ಶಾ. ಇದೆಲ್ಲ ಕಾರಣ, ಇದೆಲ್ಲ ವೈಫಲ್ಯ ಕೇಂದ್ರ ಸರ್ಕಾರದಿದೆ. ಕೇಂದ್ರ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ಬೇಕಿದೆ.
ಸದನದ ಒಳಗೂ ಹೊರಗೂ ಪ್ರಶ್ನೆಯನ್ನು ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ. ಮೋದಿ ಅವರು ದೇಶದ ಕ್ಷಮೆ ಯಾಚಿಸಬೇಕು. ಆ 21 ಮಕ್ಕಳಿಗೆ ಕಾಂಪನ್ಸೇಷನ್ ಕೊಡಬೇಕು, ಸತ್ತಂತಹ ಮಕ್ಕಳಿಗೆ. ಇನ್ನು 2.5 ಲಕ್ಷ ಮಕ್ಕಳು ಯಾರು ಎಕ್ಸಾಮ್ ಇರಲಿಲ್ಲ ಅವ್ರಿಗೆ ಯಾವ ರೀತಿಯ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ. ಹಾಗಾಗಿ ಹೋರಾಟವನ್ನು ಮುಂದುವರಿಸ್ತೀವಿ ನಾವು. ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ.